ಇಷ್ಟಕ್ಕಾಗಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೆಡಿ ಸ್ನೇಕರ್. ಸೊ ಇವತ್ತೇನು ಬ್ಲಾಗ್ ಮಾಡ್ತಾ ಇದ್ದೀವಿ ಅಂದರೆ ಹೂ ನೋಸ್ ಮಿ ಬೆಟರ್ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಇದು ಒಂದು ಲಿಸ್ಟ್. ಸೊ ನೆನ್ನೆ ಕುತ್ಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಪನಿಷ್ಮೆಂಟ್ ಇದೆ, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದೆಲ್ಲ ನಮ್ಮ ಪಾರ್ಟಿಸಿಪೆಂಟ್ಸ್ನ ಕರೆದ್ಬಿಟ್ಟು ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ. ಸೊ ಇವಾಗ ನಮ್ಮ ಪಾರ್ಟಿಸಿಪೆಂಟ್ಸ್ನ ಕರೀತಾರೆ. ಸೊ ಫಸ್ಟ್ ಬರೋ ನಮ್ಮ ಆಶಿಕಾ ಬರ್ತಾ ಇದ್ದಾರೆ. ನೋಡಿ, ಹಾಯ್. ಯಾ, ನಮ್ಮ ಸೆಕೆಂಡ್ ಪಾರ್ಟಿಸಿಪೆಂಟ್ ಬಂದ್ಬಿಟ್ಟು ಪೂರಿ ಪೂರ್ಣಿಮಾ ಅಂತ. ಹಾಯ್. ಎಸ್ ಗೈಸ್, ಸೊ ಇವಾಗ ರೂಲ್ಸ್ ಏನಂದರೆ, ನೀವು ಗೊತ್ತಿರೋರು ಫಸ್ಟು ಹ್ಯಾಂಡ್ ರೈಸ್ ಮಾಡಬೇಕು, ಓಕೆನಾ? ಸೊ ಗೊತ್ತಿಲ್ಲದೆ ಹ್ಯಾಂಡ್ ರೈಸ್ ಏನಾದ್ರು ಮಾಡಿ ಆಮೇಲೆ ಏನಾದ್ರು ನಾನು ಕೇಳಿದಾಗ ನೀವು ಹೇಳ್ತೀನಿ ಅಂದರೆ ಅದಕ್ಕೂ ಪನಿಷ್ಮೆಂಟ್. 5 ಸೆಕೆಂಡ್ಸ್ ಕೊಡ್ತೀನಿ, ಓಕೆನಾ? 5 ಸೆಕೆಂಡ್ಸ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸೊ ಗೈಸ್, 5 ಸೆಕೆಂಡ್ಸ್ ಕೊಡ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರು ಹ್ಯಾಂಡ್ಸ್ ರೈಸ್ ಮಾಡಿ ಆನ್ಸರ್ ಮಾಡಿಲ್ಲ ಅಂದರೆ ಅದು ಇನ್ನೊಬ್ರಿಗೆ ಹೋಗುತ್ತೆ ಚಾನ್ಸು. ಸೊ ಅವರು ಪನಿಷ್ಮೆಂಟ್ ತೊಗೊತಾರೆ, ಓಕೆನಾ? ಸೊ ಇವಾಗ ನಮ್ಮ ಪನಿಷ್ಮೆಂಟ್ ಏನಂತ ತೋರಿಸ್ತೀನಿ ಇಲ್ಲಿ ಗೈಸ್. ಸೊ ಗೈಸ್, ಇದು ನಮ್ಮ ಪನಿಷ್ಮೆಂಟ್. ಈ ಪನಿಷ್ಮೆಂಟಲ್ಲಿ ಏನಿರುತ್ತಂದರೆ, ಈ ಸ್ಪ್ರೇನ ಫಸ್ಟ್ ಸ್ಪ್ರೇ ಇನ್ ದ ಸೆನ್ಸ್ ಇದು ವಾಟರ್ ಇರುತ್ತೆ, ಇದನ್ನು ವಾಟರ್ನ ಸ್ಪ್ರೇ ಮಾಡಬೇಕು. ವಾಟರ್ ಸ್ಪ್ರೇ ಮಾಡಿಕೊಂಡು ಅದಾದಮೇಲೆ ಈ ಹಸಿ ಏನಿರುತ್ತೆ ಅದನ್ನು ಮುಖ ಹಚ್ಕೊ. ಯಾರು ಆನ್ಸರ್ ಮಾಡೋಕ್ಕೆ ಫೇಲ್ ಆಗ್ತಾರೋ ಅವ್ರ ಅಪೋನೆಂಟು ಈ ಪನಿಷ್ಮೆಂಟ್ ಕೊಡ್ತಾರೆ, ಓಕೆನಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕ್ಲಿಯರಾ? ಸೊ ಗೈಸ್, ಪನಿಷ್ಮೆಂಟ್ ರೆಡಿ ಇದೆ, ಕ್ವೆಶನ್ಸ್ ಕೂಡ ರೆಡಿ ಇದೆ. ಸೊ ಹ್ಯಾಂಡ್ಸ್ ರೇಸ್ ಮಾಡಬೇಕು, ಆನ್ಸರ್ ಪಟ್ಟಂತೆ ಹೇಳಂಗೆ, ಓಕೆನಾ? ಸರ್ ಮಾಡೋಣ. ಓಕೆ ಗೈಸ್, ಇವಾಗ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದೇನಂದರೆ ಫುಲ್ ಬೇಸಿಕ್ ಕ್ವೆಶನ್ಸ್. ಆಮೇಲೆ ಇವರೆಲ್ಲ ಹುಟ್ಟಾದ್ಮೇಲೆ ಆಗಿರೋ ಕ್ವೆಶನ್ಸು ಒಂದೆರಡು ಮಾತ್ರ ನಾನು ಲೈಫ್ ಕ್ವೆಶನ್ಸ್ ದಟ್ಟು ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ತೀವಿ ಇವ್ರ ಹತ್ರ. ಆ ಕ್ವೆಶನ್ಸೇ ಕೇಳ್ತಾ ಇದ್ದೀನಿ. ಫಸ್ಟ್ ಕ್ವೆಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಫೋನ್ ತಗೊಂಡಿದ್ದ ಇಯರ್ ಯಾವುದು? ಯಾರು ರೈಸ್ ಮಾಡಿದ್ವಿ? ನಾನು. ನಿಮ್ಗೇನು ಅನ್ನಿಸ್ತು? ಅವಳು ಹಿಂಗೆ ತಿನ್ನೋದು ಡ್ಯಾನ್ಸ್ ಆಡ್ಬಿಡೋದು. ಅದೇ ಡಿಗ್ರಿ ಕ್ವೆಶನ್ ಕರೆಕ್ಟಾಗಿ ಕೇಳಿಸ್ಕೊ. ಇಯರ್ ಫಸ್ಟ್ ಫೋನ್ ತಗೊಂಡಿದ್ದ ಇಯರ್ 7. 1 2 ಫಸ್ಟ್ ಫೋನ್ ತಗೊಂಡು ನಾನು ಒಂದು ವರ್ಷ ಆದ್ಮೇಲೆ ತಗೊಂಡ. ನಾನು ಕೊಡೋದು 2 ಚಾನ್ಸ್. 2018 ಚಾನ್ಸ್ ಆನ್ ಗೈಸ್. 2016 ಇನ್ನೊಂದು ಚಾನ್ಸ್ ಕೊಡ್ತೀನಿ. 2017 ಗೈಸ್, ನಾನು ಎಕ್ಸಾಮ್ ಬರ್ತಿರೋದು 2019, ಅದು 10th ಎಕ್ಸಾಮ್ ಬರ್ತಿರೋದು 2019. 2021ನಲ್ಲಿ ನಂದು PU ಪಾಸ್ ಆಗಿ ಡಿಗ್ರಿಗೆ ಹೋಗಿದೆ. ಸೊ ನನ್ನ ಫಸ್ಟ್ ಫೋನ್ ಬಂದಿದ್ದು ಡಿಗ್ರಿಯಲ್ಲಿ 2021. ಸೊ ಇವಾಗ ಪನಿಷ್ಮೆಂಟ್ ಇಬ್ರಿಗೂ ಸಿಗ್ತಾ ಇದೆ, ಇಬ್ಬರಿಂದ ಇಬ್ರಿಗೂ ಅವಳಿದೆ. ಫಸ್ಟ್ ತಪ್ಪಿಕೊಡಿ. ಬಾ ಇದೇನು ಮಾಡ್ತೀರಾ? ಮಕ್ಕಳು ಹಚ್ತೀವಿ. ಕುಡಿದು ಸ್ವಲ್ಪ. ಫಸ್ಟ್ ಪನಿಷ್ಮೆಂಟ್ ಗೋಸ್ ಟು ಗೈಸ್. ಇದೇ ಲಾಸ್ಟು. ನೆಕ್ಸ್ಟ್ ಇನ್ನ ಪನಿಷ್ಮೆಂಟ್ ನಾಳೆ ಕೊಡ್ತಾ ಇದ್ದೀನಿ. ಮೂತಿಗೆ ಹೊಡೆದಿಕೊಂಡು ನಾನು ಹಿಂಗೆ ಹೊಡೆಯೋದು. ಇಷ್ಟಕ್ಕಾಗಿ ಎಕ್ಸ್ಪ್ರೆಷನ್ ಬಂದು ನಾನು ಫ್ರೂಟ್ಸ್ನ ತಿನ್ನೋದೇ ರೇರು, ಬಟ್ ಅದರಲ್ಲೂ ತಿನ್ನೋದೇ ಇಲ್ಲ ಅನ್ನೋ ಫ್ರೂಟ್. ಪಪ್ಪಾಯ, ಬನಾನಾ. ಕರೆಕ್ಟ್ ಗೈಸ್.
ಒಂದೇ ನೆಕ್ಸ್ಟ್ ಕ್ವೆಶ್ಚನ್. ನನ್ನ 10th ಪರ್ಸೆಂಟೇಜ್ ಇದೆ 86 ಪ್ಲಸ್. ಎಸ್ ಕರೆಕ್ಟ್ ಆನ್ಸರ್. ಸೊ ಇವಳು ಇದಕ್ಕೆ ಹೋಗ್ತಾ ಇದ್ದಾರೆ. ಗೈಸ್ ಕರೆಕ್ಟ್ ಆನ್ಸರ್. ಸೊ ಇವಳಿಗೆ ಪನಿಷ್ಮೆಂಟ್ ಹೋಗ್ತಾ ಇದೆ. ಅಯ್ಯೋ 30ಗೆ ಹೊಡಿತು. ಸರಿ ಸರಿ ನೀನು ಹಂಗೆ ಹೋದ್ರೆ ನಾನು ಇದು ಬರಲ್ಲ. ಕಿವಿಗೆಲ್ಲ ಹೊಡೆದಿದ್ದಾಗ ತುಂಬ ಚೆನ್ನಾಗೈತೆ. ಉದುರಿಸ್ಬಿಟ್ರೆ ಇವಾಗ ಹೇಳ್ತಾ ಇದ್ದೀನಿ. ನಾನು ದುಡ್ಡು ಹಿಡ್ಕೊಂಡ ಸ್ನೇಹ. ಗೈಸ್ ನೆಕ್ಸ್ಟ್ ಕ್ವೆಶ್ಚನ್. ನಾನು ಒಂದು ಕಾರ್ ಬ್ರ್ಯಾಂಡ್ನ ತುಂಬ ಇಷ್ಟಪಡ್ತೀನಿ. ಯಾವ್ದು? ನಾನು ಕೇಳಿದ್ದು ಬ್ರ್ಯಾಂಡ್. ಮಾಡೆಲ್ ಅಲ್ಲ, ಬ್ರ್ಯಾಂಡ್. ಯಾವ್ದು ಆನ್ಸರ್ ಮಾಡಿದ್ದೀನಿ? ಜೋರ ಆನ್ಸರ್. XUV700 ಅಂತ ಹೇಳಿದೆ. ನನಗೆ ಪರ್ಟಿಕ್ಯುಲರ್ ಬ್ರ್ಯಾಂಡೇ ಇಷ್ಟ. ನನ್ನ ಫ್ಯೂಚರಲ್ಲಿ ತಗೊಂಡೆ ಆ ಬ್ರ್ಯಾಂಡಿಂದ ತಗೊಬೇಕು ಅಂತ. ಕರೆಕ್ಟ್ ಗೈಸ್. ಯಾಕಡೆ ಆಗ್ತದೆ ದೇವ್ರು ಬಂದು ನಾನು ಸ್ವೀಟ್ಸ್ ತಿನ್ನೋದು ತೀರಾ ಕಡಿಮೆ. ಬಟ್ ಒಂದು ಸ್ವೀಟ್ ನಾನು ತುಂಬ ಇಷ್ಟಪಡ್ತೀನಿ. ನಾನು ಅಪೋನೆಂಟ್ ಕಡೆಯಿಂದ ಇವ್ರನ್ನ ಕೇಳಿ ಅಂತ ಹೇಳಿದ್ರೆ, ಸೊ ಈ ಕ್ವೆಶನ್ನ ಆನ್ಸರ್ ಇವ್ರ ಹತ್ರ ಕೇಳ್ತಾ ಇದ್ದೀನಿ. ಬೇಡ. ಕರೆಕ್ಟ್ ಗೈಸ್. ಯಾಕಡೆ ನೆಕ್ಸ್ಟ್ ಕ್ವೆಶನ್ ಗೈಸ್. ಚಿಕ್ಕ ವಯಸ್ಸಲ್ಲಿರುವಾಗ ಒಂದು ಕೈ ಕಟ್ ಮಾಡ್ಕೊಂಡಿದ್ದೆ. ಅದು ಯಾವ ಕೈ? ಯಾವ ಕೈ ಅಂತ ಲೆಫ್ಟ್. ಕರೆಕ್ಟ್ ಆನ್ಸರ್ ಇಸ್. ನಾನು ಟೀ ಇಷ್ಟಪಡೋ ಪರ್ಸನ್, ಕಾಫಿ ಇಷ್ಟಪಡೋ ಪರ್ಸನ್? ಕಾಫಿ. ನಾನು ಗೈಸ್ ಫಸ್ಟಲ್ಲಿ ಹೇಳಿದ್ದೀನಿ, ನಾನು ತುಂಬ ಬೇಸಿಕ್ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ. ಅಡ್ವಾನ್ಸ್ಡ್ ಇನ್ನೂ ಒಂದು ವಿಡಿಯೋ ಮಾಡ್ಬೇಕು ಗೈಸ್. ನಾನು ಫಸ್ಟ್ ಓದಿದ ಸ್ಕೂಲ್ ಯಾವುದು? ರಾಯಲ್ ಆಕ್ಸ್ಫರ್ಡ್ ಇಂಗ್ಲಿಷ್. ತಪ್ಪು. ಇನ್ನೇನು ತಪ್ಪು. ನನಗೆ ಸ್ಕೂಲ್ ನೇಮ್ ಕರೆಕ್ಟಾಗಿ ಬೇಕು. ಕರೆಕ್ಟಾಗಿ ಬೇಕಂದ್ರೆ ನಾಯಿಡ ಇನ್ನೊಂದ್ಸತಿ ರಾಯಲ್ ಇಂಗ್ಲಿಷ್ ಸ್ಕೂಲ್. ಬ್ರೋ ಕರೆಕ್ಟಾಗಿ ಬೇಕಾದ್ರೆ ಅಂತ ಅವಳೆ ಕೇಳಿದ್ದು. ಅದನ್ನ ಅವ್ಳು ಕರೆಕ್ಟ್ ಮಾಡ್ಕೊಂಡ್ರು. ಅವಳೇ ಮಕ್ಕ ಹಿಡಿತಾಳೋ ಇದೆ ಮುಂಚೆ. ನೀನು ಯಾಕೆ ಆ ಕಡೆ ತೋರಿಸ್ಬಿಟ್ಟು ಈ ಕಡೆ ಇಟ್ಕೊಂಡಿದ್ಯಾ? ಈ ಕಡೆ ತೋರಿಸು. ಈ ಕಡೆ ಬೆಳ್ಳಿಗೋಗಿ. ಗೈಸ್ ನಾನು ಅಮ್ಮ ಚೂಸ್ ಮಾಡ್ತೀನಿ, ಅಜ್ಜಿ ಚೂಸ್ ಮಾಡ್ತೀನಿ. ಅಜ್ಜಿ. ಆನ್ಸರ್ ಹೇಳು ಮೇಲೆ ಹೇಳು ಬರೋ. ನೀನು ನನ್ನ ಮಕ್ಕ ನೋಡ್ತಾನೆ ನಾನೇ ಅಂತ ತಾನೆ. ನಾನು ಹೇಳು ಅಂದ್ರೆ ಆಯ್ತು ಸರ್. ನಾನು ಪ್ರೋಸೆಸ್ ಮಾಡ್ಕೊತೀನಿ. ಕೈ ಸ್ವಲ್ಪ ಫಾಸ್ಟಾಗಿ ಗೊತ್ತಾಗತ್ತೆ. ಒಂದೇ ಸಲ ಹಿಂಗೂ ಹಿಡಿತಾಳೆ. ನೆಕ್ಸ್ಟ್ ಕ್ವೆಶನ್ ಗೈಸ್. ನಾನು ಯಾಕೆ ತಿಂತಿದ್ಯಾ? ಕೈ ನೀನು ಕೈ ಈ ಕೈ ಆಕ್ಟಿವ್ ಹಿಡ್ಕೊ. ಉರಿತಕ್ಕೆ ಮಕ್ಕ ಹಿಡ್ಕೊ. ನಾನು ಹಿಂದೆ ಕೂತ್ಕೊಂಡು ಕಾರಲ್ಲಿ ರೈಡ್ ಆಗೋಕೆ ಇಷ್ಟನಾ, ಬೈಕಲ್ಲಿ ರೈಡ್ ಆಗೋಕೆ ಇಷ್ಟನಾ? ನಾನು ಹಿಂದೆ ಕೂತ್ಕೊಂಡು ನಾನು ಪ್ಯಾಸೆಂಜರ್ ಆಗಿ ಕಾರಲ್ಲಿ ಹೋಗೋಕೆ ಇಷ್ಟಪಡ್ತೀನ, ಬೈಕಲ್ಲಿ ಹೋಗೋಕೆ ಇಷ್ಟಪಡ್ತೀನ? ಬೈಕು.
ಸ್ವೀಟ್ ಇಷ್ಟಪಡ್ತೀನ ಸ್ಪೈಸಿ ಇಷ್ಟಪಡ್ತೀನಿ ಸ್ಪೈಸಿ ಕರೆಕ್ಟ್ ಗೈಸ್ ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂದರೆ ನನ್ನ ಕೈನ ಅವರು ಇದು ಮಾಡಬೇಕು ಚೂಯಿಂಗ್ ಮಾಡಬೇಕು ಅಂದರೆ ಹಿಂಗೆ ಮಾಡಬೇಕು ಓ ಕ್ವಶನ್ಸ್ ಕಂಟಿನ್ಯೂ ಕೇಸ್ ಏನಾದರೂ ಜಡ್ಜ್ಮೆಂಟಲ್ಲಿ ರಾಂಗ್ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಫಸ್ಟಿಂದ ಏನಾದ್ರು ನೀವೇನಾದ್ರು ನೋಟಿಸ್ ಮಾಡಿದರೆ ದಯವಿಟ್ಟು ಒಟ್ಟಿಗೆ ಹಾಕೋಡಿ ಯಾವ ಫುಡ್ನ ಇಷ್ಟಪಡ್ತೀನಿ ಮಾಡೋದು ಪೊಂಗಲ್ ಕರೆಕ್ಟ್ ಬೆಜ್ಜಾ ನಾನು ಎಲ್ಲಿ ಅಥವಾ ಯಾವ ರೋಲ್ ಅಥವಾ ಯಾವ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಮಾಡಿದೆ ಇಂಟೆನ್ಸಿವ್ ಈ ಮೂರಲ್ಲಿ ಯಾವ್ದಾದ್ರು ಒಂದು ಹೇಳಿದ್ರೆ ಸಾಕು ಎಲ್ಲಿ ಯಾವ ಕಂಪನಿ ಯಾವ ಏರಿಯಾ ಯಾವ ಕಂಪನಿ ಫಸ್ಟ್ ಯಾವ ರೋಲ್ ಅಂತ ಎರಡು ಪ್ಲೀಸ್ ನಾನು ಇಂಟರ್ನ್ಶಿಪ್ ಮಾಡಿದ್ದೆ ಅದು ಯಾವ ಏರಿಯಾದಲ್ಲಿ ಇಲ್ಲ ಯಾವ ರೋಲ್ ಇಲ್ಲ ಯಾವ ಪೊಸಿಷನ್ HR ಕರೆಕ್ಟ್ ಗೈಸ್ ಅಯ್ಯೋ ನೆಕ್ಸ್ಟ್ ಕ್ವೆಶ್ಚನ್ ಬಂದು ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್ ಗೊತ್ತಿದೆಯಾ ಎಲ್ಲ ಹೊತ್ತು ಆರಲ್ಲ ಸರಿಯಾಗಿ ಹೋಗಿದ್ನ ಆಗ್ತೀನಿ ಅಷ್ಟೇ ಹಿಡ್ಕೋ ನಾನು ಎರಡು ಇಷ್ಟಪಡ್ತೀನಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಎರಡು ಇಷ್ಟಪಡ್ತೀನಿ ಓಕೆ ಗೈಸ್ ನಾನು ಎರಡು ಇಷ್ಟಪಡ್ತೀನಿ ಓಕೆನಾ ಅದರಲ್ಲಿ ಯಾವ್ದಾದ್ರೂ ಒಂದು ಹೇಳಿದ್ರು ಓಕೆ ಐಸ್ ಕ್ರೀಮ್ ಫ್ಲೇವರ್ ಹೇಳು ನೀನು ಇನ್ನೊಂದು ಮುಂದೆ ಅನ್ಸುತ್ತೆ ಕ್ವಶನ್ ಕೇಳಿ ನಾನು ಎರಡು ಇಷ್ಟಪಡ್ತೀನಿ ಅಂದರೆ ಯಾವ್ದಾದ್ರು ಒಂದು ಹೇಳಿದ್ರು ಪರವಾಗಿಲ್ಲ ಐಸ್ ಕ್ರೀಮ್ ಫ್ಲೇವರ್ ಎರಡು ಫ್ಲೇವರ್ ಪುರಿ ಮಕ್ಕ ಉರಿತಿಲ್ಲ ನನಗೆ ನಿಮ್ಮಂದ್ರೆ ಉರಿತಿಲ್ಲ ನನಗೂ ಉರಿತಾ ಡ್ರೈ ಆಗಿರುತ್ತೆ ಪುಟ್ಟಿಕ್ಕು ಪುಯ್ ಪುಯ್ ನೀಟಾಗಿ ನಾವು ಮಾಡಲ್ಲ ನಾನು ಕುಕಿಂಗ್ ಚೂಸ್ ಮಾಡ್ತೀನಿ ಕ್ಲೀನಿಂಗ್ ಚೂಸ್ ಮಾಡ್ತೀನಿ ನನಗೂ ಮಾಡಿದ್ರು ಫಸ್ಟಿಗೆ ಬರ್ಕೊಂಡಿದ್ದ ಕ್ವಶನು ಲಾಸ್ಟಿಗೆ ಕೇಳ್ತಾ ಇದ್ದೀನಿ ನನ್ನ ಬರ್ತ್ ಇಯರ್ 2004 ಇದು ಲಾಸ್ಟ್ ಕ್ವಶನ್ ಆ್ಯಂಡ್ ಲಾಸ್ಟ್ ಪನಿಷ್ಮೆಂಟ್ ಆ್ಯಂಡ್ ಲಾಸ್ಟ್ ವಿನ್ನರ್ ಪಿಕ್ಕಿಲಿ ಪಿಕ್ಕಿಲಿ ನಾನು ಏನೋ ಹೇಳ್ತಿದ್ದೀನಿ ಮಾಡು ಪಿಕ್ಕಿಲಿ ಪಿಕ್ಕಿಲಿ ಪೊಯ್ ಪೊಯ್ ಬೆಜ್ಜಾನ್ಸರಿ ಆಡ್ ಮಾಡಿದ್ದೆ ಹೋಗ್ಲಿ ಬಿಡಿ ಎಸ್ ಇಲ್ಲಿಗೆ ನನ್ನ ಎಲ್ಲ ಕ್ವಶನ್ಸ್ ಮುಗಿದಿದೆ ಸೊ ಯಾರು ವಿನ್ ಆಗಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನಂತೂ ಕಮೆಂಟ್ ಮಾಡೋಕೆ ಹೋಗ್ತಾರೆ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದರೆ ಈ ಥರ ಚಾಲೆಂಜಸ್ ವಿಡಿಯೋಸ್ ಈ ಥರ ಏನಾದ್ರು ಬ್ಲಾಗ್ಸ್ ನಿಮಗೆ ಬೇಕಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀನಿ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಇಲ್ಲಿಗೆ ನಮ್ಮ ಗೇಮ್ ಆ್ಯಂಡ್ ಬ್ಲಾಗ್ ಮುಗ್ದಿದೆ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ share, comment, and please do subscribe to my channel that is Snaggle. Snaggle. Please do like, share, comment, and subscribe to my channel that is Snaggle. So guys, if you can vlog there. Thank you so much for watching. Bye. Bye. Bye.